ನಮಸ್ಕಾರ ವೀಕ್ಷಕರೇ. ವಿಜ್ಞಾನ ಪ್ರಪಂಚದ ಅತ್ಯಂತ ರಹಸ್ಯ ಪ್ರಯೋಗಾಲಯಗಳಲ್ಲಿ ಇಂದಿಗೂ ಒಂದು ಫೈಲನ್ನು ಮುಚ್ಚಿಡಲಾಗಿದೆ. ಅದರ ಹೆಸರು ದ ಹ್ಯೂಮನ್ ರಿಸೀವರ್ ಪ್ರೋಟೋಕಾಲ್. ಮೆಡಿಕಲ್ ಸೈನ್ಸ್ ಪ್ರಕಾರ ಒಬ್ಬ ಮನುಷ್ಯ ಸಾಯುವ ಮುನ್ನ ಅವನ ಹೃದಯದ ಬಡಿತ ನಿಲ್ಲುವ ಸರಿಯಾಗಿ 30 ಸೆಕೆಂಡುಗಳ ಮೊದಲು ಅವನ ಮೆದುಳಿನಲ್ಲಿ ಒಂದು ನಿಗೂಢ ವಿದ್ಯಮಾನ ನಡೆಯುತ್ತದೆ. ಮೆದುಳಿನ ಒಳಗೆ ಹಠಾತ್ತನೆ ಗಾಮಾ ವೇವ್ಸ್ ಎಷ್ಟು ತೀವ್ರವಾಗಿ ಹೆಚ್ಚಾಗುತ್ತದೆ ಎಂದರೆ ಮನುಷ್ಯ ಜೀವಂತವಾಗಿದ್ದಾಗಲೂ ಅಷ್ಟೊಂದು ದೊಡ್ಡ ಮಟ್ಟದ ಎನರ್ಜಿ ಮೆದುಳಿನಲ್ಲಿ ಕ್ರಿಯೇಟ್ ಆಗಲು ಸಾಧ್ಯವೇ ಇಲ್ಲ. ಯೋಚಿಸಿ, ಸಾಯುವ ಆ ಕೊನೆಯ ಕ್ಷಣದಲ್ಲಿ ನಮ್ಮ ಮೆದುಳು ಯಾರ ಜೊತೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತಿರುತ್ತದೆ? ಆ ಸಿಗ್ನಲ್ ಎಲ್ಲಿಗೆ ಹೋಗುತ್ತಿರುತ್ತದೆ? ವಿಜ್ಞಾನಿಗಳಿಗೆ ಇಂದಿಗೂ ಸಿಗದ ಆ ಉತ್ತರ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದ ತಂತ್ರವಿಜ್ಞಾನಕ್ಕೆ ಗೊತ್ತಿತ್ತು. ಅವರು ಆ ರಹಸ್ಯಕ್ಕೆ ಇಟ್ಟ ಹೆಸರು ಸಹಸ್ರಾರ. ಇದು ನಿಮ್ಮ ತಲೆಯ ಮೇಲ್ಭಾಗದಲ್ಲಿರುವ ಕೇವಲ ಒಂದು ಕಾಲ್ಪನಿಕ ಚಿತ್ರವಲ್ಲ. ಇದು ಈ ಭೌತಿಕ ಪ್ರಪಂಚದ ಭ್ರಮೆಯನ್ನು, ಅಂದರೆ ಈ ಮ್ಯಾಟ್ರಿಕ್ಸ್ ಅನ್ನು ಬ್ರೇಕ್ ಮಾಡಿ ಇಡೀ ಬ್ರಹ್ಮಾಂಡದ ಸೋರ್ಸ್ ಕೋಡ್ಗೆ ಕನೆಕ್ಟ್ ಆಗುವ ಒಂದು ಲೈವ್ ಪೋರ್ಟಲ್. ಒಂದು ವೇಳೆ ಈ ಪೋರ್ಟಲ್ ದಿನದ 24 ಗಂಟೆಯೂ ಆಕ್ಟಿವೇಟ್ ಆಗಿದ್ದರೆ ಏನಾಗಬಹುದು ಗೊತ್ತೇ? ನೀವು ಕಾಲವನ್ನು ದಾಟಬಹುದು, ಭವಿಷ್ಯವನ್ನು ಮುಟ್ಟಬಹುದು, ನಿಮ್ಮ ದೇಹದ ಗಡಿಗಳನ್ನೇ ಇಲ್ಲದಂತೆ ಮಾಡಬಹುದು. ಆದರೆ ಇದರ ಬೆನ್ನಲ್ಲೇ ಒಂದು ಕರಾಳ ಸತ್ಯವೂ ಅಡಗಿದೆ. ಇದನ್ನು ತಡೆದುಕೊಳ್ಳುವ ಶಕ್ತಿ ನಿಮ್ಮ ಮೆದುಳಿಗೆ ಇಲ್ಲದಿದ್ದರೆ ನೀವು ಒಂದೇ ಕ್ಷಣದಲ್ಲಿ ಹುಚ್ಚರಾಗಬಹುದು. ಇವತ್ತು ನಾವು ಮಾತನಾಡುತ್ತಿರುವುದು ಯಾವುದೇ ಪೂಜೆ ಪುನಸ್ಕಾರಗಳ ಬಗ್ಗೆ ಅಲ್ಲ. ನಿಮ್ಮ ಮೆದುಳಿನ ಒಳಗೆ ಅಡಗಿರುವ ಈ ಇಡೀ ಬ್ರಹ್ಮಾಂಡವನ್ನೇ ಹ್ಯಾಕ್ ಮಾಡುವ ಅಂತಿಮ ಕೀಲಿಕೈ ಬಗ್ಗೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ. ಆ ಮೆಡಿಕಲ್ ಮಿಸ್ಟ್ರಿಯನ್ನು ವಿಜ್ಞಾನ ಜಗತ್ತು ಹೇಗೆ ನೋಡುತ್ತದೆ ಗೊತ್ತೇ? ಯೂನಿವರ್ಸಿಟಿ ಆಫ್ ಮಿಚಿಗನ್ನ ವಿಜ್ಞಾನಿಗಳು ಇಲಿಗಳ ಮರಣದ ಕ್ಷಣದಲ್ಲಿ ಮೆದುಳಿನ ಆಕ್ಟಿವಿಟಿಯನ್ನು ಅಳೆದಾಗ ಅವರಿಗೆ ಶಾಕ್ ಆಗಿತ್ತು. ಕ್ವಾಂಟಮ್ ಫಿಸಿಕ್ಸ್ ಇಂದು ಒಪ್ಪಿಕೊಳ್ಳುವ ಆರ್ಕ್ ಓರ್ ಥಿಯರಿ ಪ್ರಕಾರ ನಮ್ಮ ಮೆದುಳಿನ ನ್ಯೂರಾನ್ಗಳ ಒಳಗಿರುವ ಮೈಕ್ರೋಟ್ಯೂಬ್ಯೂಲ್ಸ್ ಕೇವಲ ಬಯೋಲಾಜಿಕಲ್ ಕೋಶಗಳಲ್ಲ. ಅವು ಕ್ವಾಂಟಮ್ ಕಂಪ್ಯೂಟೇಷನ್ ನಡೆಸುವ ಕ್ವಾಂಟಮ್ ಬೀಟ್ಗಳು. ನಮ್ಮ ತಲೆಯ ಮುಕುಟ ಭಾಗದಲ್ಲಿರುವ ಸೆರೆಬ್ರಮ್ ಕಾರ್ಟೆಕ್ಸ್ ಇಡೀ ಶರೀರದ ಅತಿ ಹೆಚ್ಚು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಸೂಸುವ ಜಾಗ. ತಂತ್ರಯೋಗದಲ್ಲಿ ಇದನ್ನೇ ಸಹಸ್ರದಳ ಅಥವಾ 1000 ಆಂಟೆನಾಗಳ ಜಾಲ ಎನ್ನಲಾಗಿದೆ. ಸಹಸ್ರಾರ ಎಂದರೆ 1000 ಎಸಳುಗಳ ತಾವರೆ ಹೂವು ಎಂಬುದು ಕೇವಲ ಒಂದು ರೂಪಕ. ಅದರ ನಿಜವಾದ ಅರ್ಥ ಅದು 1000 ಬೇರೆ ಬೇರೆ ಡೈಮೆನ್ಷನ್ಸ್ಗಳ ತರಂಗಾಂತರಗಳನ್ನು ಒಂದೇ ಕ್ಷಣದಲ್ಲಿ ರಿಸೀವ್ ಮಾಡಬಲ್ಲ ಜೈವಿಕ ರಿಸೀವರ್. ಸಾಮಾನ್ಯ ಮನುಷ್ಯನ ಮೆದುಳು ಕೇವಲ 5 ಇಂದ್ರಿಯಗಳ 3D ಡೇಟಾವನ್ನು ಪ್ರೋಸೆಸ್ ಮಾಡುತ್ತದೆ. ಆದರೆ ಸಹಸ್ರಾರ ಓಪನ್ ಆದಾಗ ಈ ಆಂಟೆನಾ ಬ್ರಹ್ಮಾಂಡದ ಕಾಸ್ಮಿಕ್ ವೆಬ್ಬಿಗೆ ಕನೆಕ್ಟ್ ಆಗುತ್ತದೆ. ಆಗ ನಿಮಗೆ ಸಿಗುವ ಜ್ಞಾನಕ್ಕೆ ಯಾವುದೇ ಗಡಿ ಇರುವುದಿಲ್ಲ. ಇಲ್ಲಿಂದ ವಿಷಯ ಇನ್ನೂ ಗಹನವಾಗುತ್ತದೆ. ನಮ್ಮ ಮೆದುಳಿನ ಅತ್ಯಂತ ಆಳದಲ್ಲಿ 2 ಪ್ರಮುಖ ಗ್ರಂಥಿಗಳಿವೆ, ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡ್. ಇವೆರಡರ ನಡುವೆ ಇರುವ ಆ ಕತ್ತಲ ಕೋಣೆಯನ್ನು ವಿಜ್ಞಾನ ಥರ್ಡ್ ವೆಂಟ್ರಿಕಲ್ ಎನ್ನುತ್ತದೆ. ತಂತ್ರಗ್ರಂಥಗಳಲ್ಲಿ ಇದನ್ನೇ ಬ್ರಹ್ಮರಂಧ್ರದ ಹೆಬ್ಬಾಗಿಲು ಎನ್ನಲಾಗಿದೆ. ಧ್ಯಾನದ ತುತ್ತ ತುದಿಯಲ್ಲಿ, ಅಂದರೆ
ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರವನ್ನು ಮುಟ್ಟಿದಾಗ ಮೆದುಳಿನ ಒಳಗೆ ಒಂದು ಅದ್ಭುತ ಬಯೋಕೆಮಿಕಲ್ ಹ್ಯಾಕಿಂಗ್ ನಡೆಯುತ್ತದೆ. ಮೆದುಳು ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಸಾಯನಿಕವಾದ DMTಯನ್ನು ಭಾರೀ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಯೋಗಿಗಳು ಇದನ್ನೇ ಅಮೃತ ಸ್ರವಿಯುವಿಕೆ ಎಂದು ಕರೆದಿದ್ದಾರೆ. ಈ ಕೆಮಿಕಲ್ ರಿಲೀಸ್ ಆದ ತಕ್ಷಣ ನಿಮಗೆ ಕಾಲ ಮತ್ತು ದೇಶ ಕರಗಿ ಹೋದ ಅನುಭವವಾಗುತ್ತದೆ. ನೀವು ಒಂದೇ ಕ್ಷಣದಲ್ಲಿ ಭೂತ ಮತ್ತು ಭವಿಷ್ಯತ್ತನ್ನು ನೋಡಬಲ್ಲ ತ್ರಿಕಾಲ ಜ್ಞಾನದ ಸ್ಥಿತಿಗೆ ತಲುಪುತ್ತೀರಾ. ಐನ್ಸ್ಟೈನ್ಗೆ ಸಾಪೇಕ್ಷತಾ ಸಿದ್ಧಾಂತ ಹೊಳೆದಾಗ ಅಥವಾ ನಿಕೋಲಾ ಟೆಸ್ಲಾಗೆ ಬಾಹ್ಯಾಕಾಶದ ರೇಡಿಯೋ ಸಂಕೇತಗಳು ಸಿಕ್ಕಾಗ ಅವರ ಮೆದುಳಿನ ಈ ಸಹಸ್ರಾರ ಆಂಟೆನಾ ಅರಿಯದೆಯೇ ಬ್ರಹ್ಮಾಂಡದ ಸೂಪರ್ ಕಾನ್ಷಿಯಸ್ನೆಸ್ಸಿಗೆ ಟ್ಯೂನ್ ಆಗಿತ್ತು. ಹಾಗಾದರೆ ಇಷ್ಟೊಂದು ಪ್ರಬಲವಾದ ಶಕ್ತಿ ಕೇಂದ್ರಕ್ಕೆ ಅಧಿಪತಿಯಾರು? ಕೆಳಗಿನ ಚಕ್ರಗಳಿಗೆ ಪ್ರಾಣಿಗಳ ಅಥವಾ ನಿರ್ದಿಷ್ಟ ದೇವತೆಗಳ ರೂಪಗಳಿವೆ. ಆದರೆ ಸಹಸ್ರಾರಕ್ಕೆ ಯಾವುದೇ ರೂಪವಿಲ್ಲ. ಇದರ ಅಧಿಪತಿ ಸ್ವತಃ ಪರಮಶಿವ. ಆದರೆ ನೆನಪಿಡಿ, ಇಲ್ಲಿ ಶಿವ ಎಂದರೆ ಕೇವಲ ಜಟಾಧಾರಿ ವ್ಯಕ್ತಿಯಲ್ಲ. ಶಿವ ಎಂದರೆ ಶೂನ್ಯ, ಯಾವುದು ಇಲ್ಲವೋ ಅದು. ಇದು ಶಿವಶಕ್ತಿ ಮಿಲನದ ಸ್ಥಾನ. ಬೆನ್ನುಮೂಳೆಯ ಕೆಳಗಿರುವ ಮುಚ್ಚಿಟ್ಟ ಕ್ರಿಯಾತ್ಮಕ ಶಕ್ತಿ ಅಂದರೆ ಕುಂಡಲಿನಿ, ಮುಕುಟದಲ್ಲಿರುವ ಶುದ್ಧ ಪ್ರಜ್ಞೆಯನ್ನು ಅಂದರೆ ಶಿವನನ್ನು ಸಂಧಿಸುವ ಪರಮ ಕ್ಷಣವಿದು. ಈ ಸ್ಥಿತಿಯಲ್ಲಿ ಗಂಡು ಹೆಣ್ಣು, ಒಳ್ಳೆಯದು ಕೆಟ್ಟದು ಎಂಬ ಎಲ್ಲ ದ್ವಂದ್ವಗಳು ಕರಗಿ ಹೋಗುತ್ತವೆ. ಇದನ್ನೇ ನಮ್ಮ ಹಿರಿಯರು ಅರ್ಧನಾರೀಶ್ವರ ತತ್ವ ಎಂದರು. ಈ ಚಕ್ರಕ್ಕೆ ಯಾವುದೇ ನಿರ್ದಿಷ್ಟ ಮಂತ್ರವಿಲ್ಲ, ಏಕೆಂದರೆ ಶಬ್ದಗಳೆಲ್ಲವೂ ಮುಗಿದು ಹೋಗುವ ಜಾಗವಿದು. ಇಲ್ಲಿ ಕೇವಲ ಮೌನವೇ ಮಂತ್ರ, ಶೂನ್ಯವೇ ಅಧಿಪತಿ. ಈಗ ಅತ್ಯಂತ ಕುತೂಹಲ ವಿಷಯಕ್ಕೆ ಬರೋಣ. ಒಂದು ವೇಳೆ ಈ ಬ್ರಹ್ಮಾಂಡದ ಆಂಟೆನಾ ಅಂದರೆ ಸಹಸ್ರಾರ ಚಕ್ರ ಬ್ಲಾಕ್ ಆಗಿದ್ರೆ ಏನಾಗುತ್ತದೆ? ಬನ್ನಿ ನೋಡೋಣ. ಮೊದಲನೆಯದಾಗಿ, ಇಡೀ ಜಗತ್ತು ನಿಮ್ಮ ಜೊತೆಯಿದ್ದರೂ ಒಳಗೊಳಗೆ ಒಂದು ರೀತಿಯ ತೀವ್ರವಾದ ಒಂಟಿತನ ಮತ್ತು ಖಾಲಿ ಮುಖಭಾವ ನಿಮ್ಮನ್ನು ಕಾಡುತ್ತಿರುತ್ತದೆ. ನಾನು ಯಾರು, ನನಗೂ ಈ ಜಗತ್ತಿಗೂ ಏನು ಸಂಬಂಧ ಎಂಬ ತೀವ್ರವಾದ ಡಿಪ್ರೆಷನ್ ನಿಮ್ಮನ್ನು ಆವರಿಸುತ್ತದೆ. ನಿಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ಕಟ್ಟಾಗಿದೆ ಎಂಬುದರ ಮೊದಲ ಸಿಗ್ನಲ್ ಇದು. ಇನ್ನು ಎರಡನೆಯದು, ಕೇವಲ ದುಡ್ಡು, ಆಸ್ತಿ, ಅಧಿಕಾರ ಮತ್ತು ಭೌತಿಕ ಸುಖಗಳೇ ಜೀವನದ ಅಂತಿಮ ಗುರಿ ಎಂದುಕೊಳ್ಳುವುದು. ಕಣ್ಣಿಗೆ ಕಾಣಿಸದ ಯಾವುದೇ ಶಕ್ತಿ ಅಥವಾ ಆಧ್ಯಾತ್ಮಿಕ ಜ್ಞಾನದ ಮೇಲೆ ವಿಪರೀತ ದ್ವೇಷ ಅಥವಾ ಮೂರ್ಖತನದ ನಂಬಿಕೆ ಇಲ್ಲದಿರುವುದು ಸಹಸ್ರಾರ ಚಕ್ರ ಕಂಪ್ಲೀಟ್ ಆಗಿ ಡಾರ್ಕ್ ಆಗಿರುವುದರ ಲಕ್ಷಣ. ಮೂರನೆಯದು, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೇ ಇರುವುದು. ಮೆದುಳಿನ ಒಳಗೆ ಸದಾ ಒಂದು ರೀತಿಯ ಭಾರವಾದ ಅನುಭವ ಮತ್ತು ಯಾವುದೇ ಕ್ರಿಯೇಟಿವ್ ಆಲೋಚನೆಗಳು ಬಾರದೇ ಇರುವುದು. ವಿಜ್ಞಾನ ಇದನ್ನು ಮೆಂಟಲ್ ಫಾಟಿಗ್ ಎನ್ನುತ್ತದೆ, ಆದರೆ ಆಧ್ಯಾತ್ಮಿಕವಾಗಿ ಇದು ಸಹಸ್ರಾರದ ಎನರ್ಜಿ ಚಾನೆಲ್ ಜಾಮ್ ಆಗಿರುವುದರ ದ್ಯೋತಕ. ಹಾಗಾದರೆ ಈ ಬ್ಲಾಕೇಜನ್ನು ತೆಗೆದು ಈ ಸೂಪರ್ ಕಂಪ್ಯೂಟರನ್ನು ಆಕ್ಟಿವೇಟ್ ಮಾಡುವುದು ಹೇಗೆ? ಬನ್ನಿ ಈಗ ಅದರ ಬಗ್ಗೆ ತಿಳಿಯೋಣ. ಮೊದಲನೆಯದು ಜ್ಞಾನ ಮುದ್ರೆ. ನಾವು ಧ್ಯಾನದಲ್ಲಿ ಕುಳಿತಾಗ ಜ್ಞಾನ ಮುದ್ರೆಯನ್ನು ಬಳಸಬೇಕು. ಇದು ನಿಮ್ಮ ನರಮಂಡಲದ ವಿದ್ಯುತ್ ಪ್ರವಾಹವನ್ನು ನೇರವಾಗಿ ಮೆದುಳಿನ ಮುಕುಟಕ್ಕೆ ತಲುಪಿಸುತ್ತದೆ. ಎರಡನೆಯದು ಓಂಕಾರ. ಸಹಸ್ರಾರಕ್ಕೆ ಯಾವುದೇ ನಿರ್ದಿಷ್ಟ ಶಬ್ದದ ಮಂತ್ರವಿಲ್ಲ, ಆದರೆ ಇಡೀ ಬ್ರಹ್ಮಾಂಡದ ಮೂಲನಾದವಾದ ಓಂಕಾರವನ್ನು ಜಪಿಸಿದಾಗ
ಅದರ ಕೊನೆಯ ಮ ಎಂಬ ನಾದದ ಕಂಪನ ಅಂದರೆ ವೈಬ್ರೇಷನ್ ನಿಮ್ಮ ತಲೆಯ ತುದಿಯಲ್ಲಿ ಪ್ರತಿಧ್ವನಿಸಬೇಕು. ದಿನಕ್ಕೆ 21 ಬಾರಿ ಈ ಕಂಪನವನ್ನು ತಲೆಯ ಮುಕುಟದಲ್ಲಿ ಅನುಭವಿಸಿದರೆ ವರ್ಷಗಳಿಂದ ಜಮೆಯಾಗಿದ್ದ ನೆಗೆಟಿವ್ ಬ್ಲಾಕೇಜ್ಗಳು ಒಂದೊಂದಾಗಿ ಕರಗಲು ಶುರುವಾಗುತ್ತದೆ. ಇನ್ನು ಮೂರನೆಯದು ಅಂದರೆ ಇದು ಎಲ್ಲದಕ್ಕಿಂತ ಅತ್ಯಂತ ಕಠಿಣ ಮತ್ತು ಶಕ್ತಿಶಾಲಿ ಹಾದಿ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಾನು, ನನ್ನದು, ನನ್ನಿಂದಲೇ ಎಲ್ಲ ಎನ್ನುವ ಅಹಂಕಾರದ ಕಣವನ್ನು ಕರಗಿಸಬೇಕು. ರಾತ್ರಿ ಮಲಗುವ ಮುನ್ನ ನಿಮ್ಮ ಇಡೀ ಅಸ್ತಿತ್ವವನ್ನು ಆ ಪ್ರಕೃತಿಗೆ ಅಥವಾ ಯೂನಿವರ್ಸಿಗೆ ಶರಣಾಗತಿ ಮಾಡಬೇಕು. ಯಾವಾಗ ನಿಮ್ಮೊಳಗಿನ ನಾನು ಎಂಬ ಭ್ರಮೆ ಸಾಯುತ್ತದೆಯೋ ಆಗ ಸಹಸ್ರಾರದ 1000 ದಳಗಳು ತನ್ನಿಂತಾನೇ ತೆರೆದುಕೊಂಡು ಬ್ರಹ್ಮಾಂಡದ ಜ್ಞಾನ ನಿಮ್ಮೊಳಗೆ ಹರಿಯಲು ಶುರುವಾಗುತ್ತದೆ. ವೀಕ್ಷಕರೇ, ಈಗ ಸಹಸ್ರಾರ ಚಕ್ರದ ಹೀಲಿಂಗ್ ಮೆಡಿಟೇಷನ್ ಮಾಡೋಣವೇ? ಸಿದ್ಧರಿದ್ದೀರಾ? ಈ ಜಗತ್ತಿನ ಎಲ್ಲ ಭ್ರಮೆಗಳನ್ನು ಬದಿಗಿಟ್ಟು ನಿಮ್ಮೊಳಗಿನ ಆಂಟೆನಾವನ್ನು ಬ್ರಹ್ಮಾಂಡಕ್ಕೆ ಟ್ಯೂನ್ ಮಾಡುವ ಸಮಯ ಇದು. ನಿಮ್ಮ ಬೆನ್ನುಮೂಳೆಯನ್ನು ನೇರ ಮಾಡಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ದೀರ್ಘವಾದ ಉಸಿರನ್ನು ಒಮ್ಮೆ ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ಉಸಿರನ್ನು ನಿಧಾನವಾಗಿ ಹೊರಬಿಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಕಡೆಯ ಬಾರಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿರಲಿ. ನೀವು ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಸಂಪೂರ್ಣ ಪ್ರಜ್ಞೆಯನ್ನು ಈಗ ನಿಮ್ಮ ತಲೆಯ ಮುಕುಟ ಭಾಗಕ್ಕೆ ಅಂದರೆ ತಲೆಯ ಮೇಲ್ಭಾಗದ ಕೇಂದ್ರ ಬಿಂದುವಿಗೆ ತನ್ನಿ. ನಿಮ್ಮ ತಲೆಯ ಮೇಲೊಂದು ಪ್ರಕಾಶಮಾನವಾದ ನೇರಳೆ ಬಣ್ಣದ ಕಾಸ್ಮಿಕ್ ಬೆಳಕಿನ ಗೋಳವಿದೆ ಎಂದು ಕಲ್ಪಿಸಿಕೊಳ್ಳಿ. ಅದು 1000 ದಳಗಳ ತಾವರೆಯಂತೆ ನಿಧಾನವಾಗಿ ಅರಳುತ್ತಿದೆ. ಬ್ರಹ್ಮಾಂಡದ ಅನಂತ ಶಕ್ತಿ ಆ ಪೋರ್ಟಲ್ ಮೂಲಕ ನಿಮ್ಮ ಮೆದುಳಿನೊಳಗೆ ಪ್ರವೇಶಿಸುತ್ತಿದೆ. ನಿಮ್ಮ ದೇಹದ ಗಡಿಗಳು ಕರಗುತ್ತಿವೆ. ನಿಮ್ಮ ಹೆಸರೇನು, ನಿಮ್ಮ ರೂಪವೇನು ಯಾವುದೂ ಇಲ್ಲ. ಎಲ್ಲವೂ ಶೂನ್ಯ. ನನ್ನೊಂದಿಗೆ ಮಾನಸಿಕವಾಗಿ ಪುನರಾವರ್ತಿಸಿ. ನಾನು ಈ ದೇಹವಲ್ಲ. ನಾನು ಶುದ್ಧ ಪ್ರಜ್ಞೆ. ನಿಧಾನವಾಗಿ ನಿಮ್ಮ 2 ಹಸ್ತಗಳನ್ನು ಉಜ್ಜಿ ಕಣ್ಣುಗಳ ಮೇಲಿಟ್ಟುಕೊಂಡು ಆ ಪ್ರಶಾಂತತೆಯೊಂದಿಗೆ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತಿದೆ. ಆದರೆ ನಿಮ್ಮ ಮುಂದೀಗ ಮ್ಯಾಟ್ರಿಕ್ಸ್ನ 2 ದಾರಿಗಳಿವೆ. ಒಂದೋ ಇದನ್ನು ಕೇವಲ ಒಂದು ಕಥೆಯೆಂದು ಮರೆತು ಮತ್ತೆ ಅದೇ ಲೌಕಿಕ ಜೀವನದ ಭ್ರಮೆಯಲ್ಲಿ ಬದುಕು ಮುಗಿಸುವುದು, ಅಥವಾ ನಿಮ್ಮೊಳಗಿನ
ಆ ಅನಂತ ಶಕ್ತಿಯನ್ನು ಹುಡುಕಲು ಹಿಂದೆ ಹೆಜ್ಜೆ ಇಡುವುದು. ನಿಮ್ಮ ಮೆದುಳಿನ ಆ ರಹಸ್ಯ ಪೋರ್ಟಲ್ ಅನ್ನು ಓಪನ್ ಮಾಡಲು ನೀವು ಸಿದ್ಧರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ 963 ಎಂದು ಟೈಪ್ ಮಾಡಿ. ಇದು ಕೇವಲ ನಂಬರ್ ಅಲ್ಲ, ಇದು ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ನೀವು ಯೂನಿವರ್ಸಿಗೆ ಕಳುಹಿಸುತ್ತಿರುವ ಡಿಜಿಟಲ್ ಸಿಗ್ನಲ್. ಈ ಜ್ಞಾನ ಸಾಮಾನ್ಯ ಜನರಿಗಲ್ಲ, ಕೇವಲ ಜಾಗೃತರಾಗಲು ಹಂಬಲಿಸುವವರಿಗಾಗಿ ಮಾತ್ರ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮ್ಯಾಟ್ರಿಕ್ಸ್ ಅನ್ನು ಬ್ರೇಕ್ ಮಾಡಿ. ನಮಸ್ಕಾರಗಳು.